ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದೆಯಾ ಸ್ನೇಹಿತರೆ? ಹಾಗಿದ್ರೆ ಬಿಳಿ ಕೂದಲ ಸಮಸ್ಯೆಗೆ ಏನೆಲ್ಲ ನಮಗೆ ಕಾರಣ ಆಗುತ್ತೆ ಅಂದರೆ ನೋಡಿ, ನಮ್ಮ ತಲೆಯಲ್ಲಿ ಜಾಸ್ತಿ ಕೂದಲು ಉದುರುವಂಥ ಸಮಸ್ಯೆ ಕೂಡ ಅಲ್ಲಿ. ಹಾಗೆ ನಾವು ಕೂಡ ನಮ್ಮ ಕೂದಲಿಗೆ ಯಾವ ರೀತಿ ಕೇರ್ ತಗೋತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನಾವು ಕೆಮಿಕಲ್ ಇರುವಂಥ ಶಾಂಪೂಗಳು ಕೂಡ ಬಳಸ್ತಾನೆ ಇರ್ತೀವಿ. ಅದರಿಂದ ಕೂಡ ನಮಗೆ ಬಿಳಿ ಕೂದಲ ಸಮಸ್ಯೆ ಬರ್ತಾ ಹೋಗುತ್ತೆ. ಹಾಗಾಗಿ ಯಾವ ರೀತಿ ಬಿಳಿ ಕೂದಲ ಸಮಸ್ಯೆ ಬಂದರೆ ನಾವು ಯಾವ ರೀತಿ ನ್ಯಾಚುರಲ್ ಆಗಿ ಕೂಡ ನಾವು ಏನೆಲ್ಲ ಹಚ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಖಂಡಿತವಾಗಿ ನೀವು ಕೂಡ ಈ ರೀತಿ ಟ್ರೈ ಮಾಡಿದ್ರೆ ನಿಮ್ಮ ಕೂದಲು ಕೂಡ ನ್ಯಾಚುರಲಾಗಿ ಕಪ್ಪು ಆಗ್ತಾ ಬರುತ್ತೆ. ಹಾಗಾದರೆ ಏನು ಮಾಡೋದು ಅಂತ ನೋಡಿ. ಈ ಉಂಡೆ ಮಾತ್ರ ರೆಡಿ ಆಗಿರೋಂಥದ್ದು ನೋಡಿ, ಎಷ್ಟು ಶೈನ್ ಆಗಿ ಎಷ್ಟು ಕಪ್ಪು ಬಣ್ಣ ಬಂದಿರೋಂಥ ಈ ಉಂಡೆ ನೋಡಿ. ಈ ಉಂಡೆ ನಮ್ಮ ಕೂದಲಿಗೆ ಬಿಳಿ ಕೂದಲು ಎಷ್ಟೇ ಇರಲಿ ಅದು ನ್ಯಾಚುರಲಾಗಿ ಕಪ್ಪು ಮಾಡುತ್ತೆ. ತುಂಬಾ ಗುಣಮಟ್ಟ ಶಕ್ತಿ ಇರುವಂಥದ್ದು ಇದರಲ್ಲಿ. ಹಾಗಾದರೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ನೀವು ಕೂಡ ಯೂಸ್ ಮಾಡ್ಬೋದು. ಹಾಗೆ ಮಕ್ಕಳ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ಅವರಿಗೂ ಕೂಡ ಬಳಸ್ಬೋದು. ಹಾಗಾದರೆ ಏನು ಮಾಡಿದ್ದೀನಿ, ಎದರಿಂದ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದು ವಾರದಲ್ಲಿ 4 ಸರ್ತಿ ಹಚ್ತಾ ಹೋದರೆ ಸಾಕು, ನೀವು ಕೂಡ ನಿಮ್ಮ ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪು ಮಾಡ್ಕೊಂಡ್ಬಿಡಿ. ಹಾಗೆ ನೋಡಿ, ಯಾವುದೇ ಕೆಮಿಕಲ್ ಇರುವಂಥದ್ದು ನಾವೇನು ಡೈಲಿ ಇಲ್ಲಿ ವಾರದಲ್ಲಿ ಒಂದು ಸರ್ತಿ ಯೂಸ್ ಮಾಡಬೇಕಾಗತ್ತೆ, ಇಲ್ಲ 15 ದಿವಸಕ್ಕೆ ಒಂದು ಸರ್ತಿ ಯೂಸ್ ಮಾಡಬೇಕಾಗತ್ತೆ. ಇದು ಮಾತ್ರ ಆ ರೀತಿ ಏನಿಲ್ಲ, ನೀವು ಎಷ್ಟು ಸರ್ತಿ ಕೂಡ ಯೂಸ್ ಮಾಡಿದ್ರೆ ಏನೂ ಕೂಡ ಹಾನಿ ಆಗಲ್ಲ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗಾದರೆ ಮಾಡುವಂಥ ಪ್ರೊಸೆಸಿಂಗ್ ಕೂಡ ನೋಡೋಣ ಬನ್ನಿ. ಇವಾಗ ಸ್ನೇಹಿತರೆ ಮಾಡೋದಕ್ಕಾಗಿ ನಾನು ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಕಬ್ಬಿಣದ ಕಡಾಯಲ್ಲಿ ನಾರ್ಮಲಿ ನಿಮ್ಮ ಮನೇಲಿ ಇರುವಂಥದ್ದು ಕೂಡ ತೊಗೋಬೋದು. ಇವಾಗ ಅದಕ್ಕೆ ನಾನು ಸಾಸಿವೆ ಹಾಕ್ತಾ ಇರುವಂಥದ್ದು ಒಂದು ದೊಡ್ಡ ಸ್ಪೂನಷ್ಟು ಕೂಡ ಅನ್ಬೋದು, ಇಲ್ಲಾಂದರೆ 2 ಸ್ಪೂನಷ್ಟು ಕೂಡ ಅನ್ಬೋದು. ಇವಾಗ ನಾನು ಇಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಇಷ್ಟು ಸಾಸಿವೆಯಿಂದ ನನಗೆ ಆಲ್ರೆಡಿ ತೋರಿಸಿರೋವಂಥದ್ದು ಉಂಡೆ ರೆಡಿ ಆಗುತ್ತೆ. ಈ ಉಂಡೆ ನೋಡಿ ನಮಗೆ ಎಷ್ಟು ದಿನದವರೆಗೂ ಕೂಡ ಇಟ್ಕೋಬೋದು, ನಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ನೋಡಿ, ನ್ಯಾಚುರಲಾಗಿ ಕೂಡ ನಾವು ಬಿಳಿ ಕೂದಲು ಕೂಡ ಕಪ್ಪು ಮಾಡೋದಕ್ಕೆ ತುಂಬಾ ಉಪಯುಕ್ತ ಅನ್ಬೋದು. ಸಾಸಿವೆ ಎಣ್ಣೆ ತುಂಬಾ ನಮಗೆ ಕೂದಲಿಗೆ ತುಂಬಾ ಸ್ಟ್ರಾಂಗ್ನೆಸ್ ಕೊಡುತ್ತೆ. ಹಾಗೆ ನಮ್ಮ ಬಿಳಿ ಕೂದಲಿಗೆ ಕಪ್ಪು ಮಾಡುವಂಥದ್ದು ಕೂಡ ಅದರಲ್ಲಿ ಶಕ್ತಿ ಇರುವಂಥದ್ದು. ಹಾಗಾಗಿ ಇವಾಗ ನೋಡಿ, ನಾನು ಸ್ಟವ್ ಹಚ್ಕೊಂಡು ಸಾಸಿವೆ ಹುರಿತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು. ಇದೇ ರೀತಿ ಸಾಸಿವೆ ನಾವು ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಕೂಡ ಹುರ್ಕೋಬೇಕಾಗತ್ತೆ. ಇದರಲ್ಲಿ 2 ಥರ ಸಾಸಿವೆ ಸಿಗುತ್ತೆ. ಸಣ್ಣ ಸಾಸಿವೆ ಕೂಡ ಸಿಗುತ್ತೆ, ದಪ್ಪ ಸಾಸಿವೆ ಕೂಡ ಸಿಗುತ್ತೆ. ದಪ್ಪ ಸಾಸಿವೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ದಪ್ಪ ಸಾಸಿವೆಯಲ್ಲಿ ಸ್ವಲ್ಪ ಚೆನ್ನಾಗಿ ಸಾಸಿವೆ ಎಣ್ಣೆ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಸಾಸಿವೆನೇ ಯೂಸ್ ಮಾಡಿ ನೀವು ಕೂಡ. ಇದು ಪೂರ್ತಿ ಕಪ್ಪು ಬಣ್ಣಕ್ಕೆ ಬರುತ್ತೆ, ಹಾಗೆ ಶೈನ್ ಕೂಡ ಬರುತ್ತೆ ನೋಡಿ. ಇದಕ್ಕೆ ಎಷ್ಟು ನಾವು ಹುರಿತೀವಿ ಅಷ್ಟು ಚೆನ್ನಾಗಿ ಹುರಿತಾ ಹೋದರೆ ಅದಕ್ಕೆ ಏನಾಗುತ್ತೆ ಅಂದರೆ ತುಂಬಾ ಕಪ್ಪು ಬಣ್ಣಕ್ಕೆ ತಿರುಗಿ ಅದರಲ್ಲಿ ಸಾಸಿವೆ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಬರೋವರೆಗೂ ಕೂಡ ನಾವು ಏನು ಮಾಡಬೇಕಂದ್ರೆ ಕೈ ಬಿಡದೆ ಹುರಿತಾನೇ ಇರಬೇಕು. ನೋಡ್ತಾ ಇರ್ಬೋದು, ಇಷ್ಟು ಕಪ್ಪು ಬಣ್ಣಕ್ಕೆ ಇಷ್ಟು ಶೈನ್ ಬರಬೇಕು. ಎಣ್ಣೆ ಬರಬೇಕಂದ್ರೆ ಇಷ್ಟು ಶೈನ್ ಬಂದಾಗ ನಮ್ಮ ಕೂದಲಿಗೆ ಒಂದು ಒಳ್ಳೆ ಹೇರ್ ಪ್ಯಾಕ್ ರೆಡಿ ಆಗುತ್ತೆ. ಇವಾಗ ಇದು ಒಂದು ಬಟ್ಲಲ್ಲಿ ತೆಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಎಲ್ಲ ಕೂಡ ಹುರ್ಕೊಂಡಿರೋದು ಎಷ್ಟು ಚೆನ್ನಾಗಿ ಶೈನ್ ಹೊಡಿತಾ ಇರುವಂಥದ್ದು. ಇವಾಗ ಇದೆಲ್ಲ ಕೂಡ ಒಂದು ಬಟ್ಲಲ್ಲಿ ತೊಗೊಂಡೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಕುಟ್ಟ ಕಲ್ಲಲ್ಲಿ ನಾನು ಇದು ಬಟ್ಲಲ್ಲೇ ಕುಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಕುಟ್ಟಬೇಕು. ಎಷ್ಟು ಬಿಸಿ ಇರುವಾಗ ಕುಟ್ತೀವಿ ಅಷ್ಟು ಚೆನ್ನಾಗಿ ಅದು ಏನಾಗುತ್ತೆ ಅಂದರೆ ಎಣ್ಣೆ ಎಲ್ಲನೂ ಕೂಡ ಬಿಟ್ಕೊಳ್ತಾ ಬರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಕುಟ್ಟೋದಕ್ಕೆ ಹೋದರೆ ಓನ್ಲಿ ಪೌಡ್ರ್ ಮಾತ್ರ ಆಗುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ಕುಟ್ಟಬೇಕು. ಈ ಥರ ನೀವು ಕೂಡ ನ್ಯಾಚುರಲ್ ಆಗಿರೋವಂಥದ್ದು ಕಲರ್ ರೆಡಿ ಮಾಡಿ ಎಷ್ಟು ದಿನದವರೆಗೂ ಕೂಡ ಇಟ್ಕೋಬೋದು. ಎಲ್ಲಿಗಾದರೂ ಟೂರಿಗಾದರೂ ಕೂಡ ತೊಗೊಂಡು ಹೋದಾಗ ನಿಮಗೆ ಬಿಳಿ ಕೂದಲು ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಸೆಕೆಂಡ್ ಒಳಗಡೆ ನಿಮ್ಮ ಕೂದಲಿಗೆ ಹಚ್ಕೊಂಡ್ಬಿಟ್ರೆ ಸಾಕು, ಬಿಳಿ ಕೂದಲು ಮಟ್ಟ ಮಾಯ ಆಗಿಬಿಡುತ್ತೆ ನೋಡಿ. ಹಾಗಾಗಿ ನೀವು ಕೂಡ ಬಳಸ್ತಾ ಇರ್ಬೋದು ಈ ಥರ ಇರುವಂಥ ಹೇರ್ ಪ್ಯಾಕು. ಹಾಗೆ ನಾನು ಕುಟ್ತಾನೇ ಇದ್ದೀನಿ. ಪೌಡ್ರ್ ಆಗಿರುವಂಥದ್ದು ಪೌಡ್ರ್ ಹಾಕ್ತಾ ಹಾಗೆ ಒಂದು 5 ನಿಮಿಷದವರೆಗೂ ಕುಟ್ಕೊಂಡ್ವಿ ಅಂದರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಈ ರೀತಿ ನೀವು ಮಿಕ್ಸಿಯಲ್ಲಿ ಮಾಡೋದಕ್ಕೆ ಹೋದರೆ ಅದು ಈ ಥರ ಎಣ್ಣೆ ಬರೋದಿಲ್ಲ. ಹಾಗಾಗಿ ಕುಟ್ಟೋ ಕಲ್ಲಲ್ಲಿ ಮಾತ್ರ ಎಣ್ಣೆ ಬರುವಂಥದ್ದು ನೋಡಿ. ಕೈ ಬೆರಳೆಲ್ಲ ಪೂರ್ತಿ ಕಪ್ಪು ಆಗ್ತಾ ಇರೋವಂಥದ್ದು, ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಕೂಡ ಬಿಟ್ಕೊಂಡಿರೋವಂಥದ್ದು. ಈ ರೀತಿ ಸ್ವಲ್ಪನೇ ತೊಗೊಂಡು ನಾವು ಕೈ ರಬ್ ಮಾಡಿದ್ರೆ ಸಾಕು, ನಮ್ಮ ಕೈಯೆಲ್ಲ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅಷ್ಟೇ ನೋಡಿ, ಗಾಢವಾಗಿ ಕಪ್ಪು ಬಣ್ಣಕ್ಕೆ ತಿರುಗಲ್ಲ. ನಾರ್ಮಲಿ ನೋಡಿ ಕಾಣಿಸ್ತಾ ಇರ್ಬೋದು ನನ್ನ ಕೈ ಬೆರಳು ಎಣ್ಣೆ ಥರ ಕಾಣಿಸ್ತಾ ಇರೋವಂಥದ್ದು. ಈ ಎಣ್ಣೆ ಥರ ನಮ್ಮ ಕೂದಲಿಗೆ ನಾವು ಹಚ್ತಾ ಇದ್ದರೆ ನಮ್ಮ ಕೂದಲು ಅದೇನಾಗುತ್ತೆ ಅಂದರೆ ನ್ಯಾಚುರಲಾಗಿ ಕಪ್ಪು ಕೂಡ ಆಗುತ್ತೆ. ಹಾಗೆ ಕೂದಲು ಏನಾಗುತ್ತೆ ಅಂದರೆ ಬೆಳವಣಿಗೆಗೂ ಕೂಡ ಹಚ್ತಾ ಹೋದರೆ ಬುಡದಿಂದ ಅದು ಕೂಡ ಬೆಳವಣಿಗೆ ಚೆನ್ನಾಗಾಗುತ್ತೆ. ಗ್ರೋತ್ ಕೂಡ ಕಪ್ಪು ಬಣ್ಣಕ್ಕೆ ಬರುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಕೂದಲಿಗೆ ಇದು ಎಲ್ಲನೂ ಕೂಡ ನಮಗೆ ಉಪಯುಕ್ತ ಅನ್ಬೋದು ನೋಡಿ. ಉಂಡೆ ರೆಡಿ ಆಯಿತು. ಈ ಉಂಡೆ ನಿಮಗೆ ಯಾವಾಗ ಬೇಕು ಆವಾಗ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಹಚ್ಚಿ ಕೂಡ ತೋರಿಸ್ತೀನಿ ನೋಡಿ.
ಉಂಡೆ ತೊಗೊಂಡಿದ್ದೀನಿ. ಇಷ್ಟಿಷ್ಟೇ ನಾನು ತೊಗೊಂಡು ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅಲ್ಲೆಲ್ಲ ನಾವು ಈ ರೀತಿ ರಬ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಈ ರೀತಿ ರಬ್ ಮಾಡ್ತಾ ಹೋದರೆ ಸ್ವಲ್ಪ ಅಂದರೆ ಈ ಥರ ಹಚ್ತಾ ಹೋಗಬೇಕು ಉಂಡೆಯಿಂದನೇ. ಹಚ್ತಾ ಹೋದರೆ ಸಾಕು. ನಾವೇನು ತಲೆ ವಾಶ್ ಮಾಡಬೇಕು ಅಂತ ಏನಿಲ್ಲ. ನೀವು ಬೇಕಾದರೆ ಹಚ್ಕೊಂಡು ಕೂಡ 2 ಗಂಟೆಗಳ ಬಿಟ್ಕೊಂಡು ವಾಶ್ ಕೂಡ ಮಾಡ್ಕೋಬೋದು. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ? ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಮಾಡಿರೋವಂಥದ್ದು ಈ ಹೇರ್ ಪ್ಯಾಕು. ಟ್ರೈ ಮಾಡಿ, ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡ್ಬೋದು. ಹಾಗಿದ್ರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ಜೊತೆಗೆ ಮತ್ತೊಂದು ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗೆ ಕಾಯ್ತಾ ಇರಿ. ಧನ್ಯವಾದ.